ನಮಸ್ಕಾರ ಸ್ನೇಹಿತರೆ, ನೇಷನ್ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಜುಲೈ 13ರಿಂದ 23ರವರೆಗೆ ಉತ್ತರ ಕರ್ನಾಟಕದಲ್ಲಿ ಮಳೆ ಸಾಧ್ಯತೆ ಇದೆಯೋ ಅಥವಾ ಇಲ್ಲವೋ ಮತ್ತು ಇದಕ್ಕೆ ಎಲ್ಲಿನೋ ಏನಾದರೂ ಕಾರಣ ಇದೆ, ಇದರ ಬಗ್ಗೆ ಉಪಗ್ರಹ ಆಧಾರಿತವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಈಗ ಉತ್ತರ ಕರ್ನಾಟಕದಲ್ಲಿ ಮಳೆ ಏಕೆ ಕಡಿಮೆಯಾಗಿದೆ, ಇದರ ಬಗ್ಗೆ 3 ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಮಳೆಯ ಮೋಡಗಳ ಕೊರತೆ. ಯಾವುದೇ ರೀತಿಯ ಬಲವಾದ ವಾಯುಭಾರ ಕುಸಿತದಂಥ ವ್ಯವಸ್ಥೆ ಸದ್ಯಕ್ಕೆ ಇಲ್ಲ. ಮೂರನೆಯದಾಗಿ, ಮಳೆಯ ಪಟ್ಟಿ ಮಾನ್ಸೂನ್ ಟ್ರಫ್ ಅದು ಪ್ರಮುಖವಾಗಿ ದಕ್ಷಿಣಕ್ಕೆ ಸರಿದಿದ್ದು, ಅದು ಉತ್ತರ ಭಾರತಕ್ಕೆ ಸರಿದಿದ್ದು, ದಕ್ಷಿಣ ಭಾರತಕ್ಕೆ ಮಾನ್ಸೂನ್ ಟ್ರಫ್ ಕ್ರಿಯೇಟ್ ಆಗೋವರೆಗೂ ನಮಗೆ ಮಳೆ ಸಾಧ್ಯತೆ ಕಡಿಮೆ. ಹಾಗಾದರೆ ಮತ್ತೆ ಮಳೆ ಕರ್ನಾಟಕದಲ್ಲಿ ಬರಬೇಕಾದರೆ ಏನು ಆಗಬೇಕು? ಸೊ ಬೇಸಿಕಲಿ 3 ಪರಿಸ್ಥಿತಿಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಬಂಗಾಳಕೊಲ್ಲಿಯಲ್ಲಿ ಸರ್ಕ್ಯುಲೇಷನ್ ಅಥವಾ ನಿರ್ಮಾಣ ಸಾಧ್ಯವಾದರೆ ಮಾತ್ರ ನಮಗೆ ಮಳೆ ಬರಬಹುದು. ಎರಡನೆಯದಾಗಿ, ಮಾನ್ಸೂನ್ ಟ್ರಫ್. ಸದ್ಯಕ್ಕೆ ಮಾನ್ಸೂನ್ ಟ್ರಫ್ ಉತ್ತರ ಭಾರತದಲ್ಲಿ ಸಕ್ರಿಯವಾಗಿದ್ದು, ಅದು ದಕ್ಷಿಣ ಭಾರತದಲ್ಲಿ ಸಕ್ರಿಯವಾಗುವವರೆಗೂ ನಾವು ಕಾಯಲೇಬೇಕು. ಮೂರನೆಯದಾಗಿ, ಅರಬ್ಬಿ ಸಮುದ್ರದಿಂದ ತೇವಾಂಶಭರಿತ ಗಾಳಿಗಳು. ಸದ್ಯಕ್ಕೆ ನೀವು ನೋಡಬಹುದು, ಯಾವುದೇ ರೀತಿಯ ತೇವಾಂಶಭರಿತ ಗಾಳಿಗಳು ಚಲಿಸುತ್ತಿಲ್ಲ. ಸೊ ಇದು ಸಾಧ್ಯವಾದರೆ ಮಾತ್ರ ನಮಗೆ ಮಳೆ ಬರುವ ಸಾಧ್ಯತೆ ಇದೆ. ಧನ್ಯವಾದಗಳು ಸ್ನೇಹಿತರೆ, ನಮಸ್ಕಾರ.